ಆಗಮಿಸಿರ್ತಕ್ಕಂಥ ರಾಜ್ಯದಾದ್ಯಂತ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರಮುಖ ಅತಿಥಿ ಉಪನ್ಯಾಸಕರ ಪ್ರತಿನಿಧಿಗಳು, ಈ ವಿಚಾರದಲ್ಲಿ ನಾವು ಬಹಳಷ್ಟು ಚರ್ಚೆ ಮಾಡಿದ್ವಿ. ನನ್ನ ಮೂಲ ಪ್ರಶ್ನೆಯೇ ಸರ್ಕಾರಕ್ಕೆ, ಇಷ್ಟು ವರ್ಷ ಸುದೀರ್ಘವಾಗಿ ದುಡಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ 75% ಅತಿಥಿ ಉಪನ್ಯಾಸಕರ ಕೊಡುಗೆಯನ್ನು ನಾವೆಲ್ಲರೂ ಕೂಡ ಸ್ಮರಿಸಬೇಕು. ಬೇರೆ ಬೇರೆ ವಿಚಾರಗಳಲ್ಲಿ 75% ಅತಿಥಿ ಉಪನ್ಯಾಸಕರು ಕೆಲಸ ಮಾಡಿದ ಫಲವಾಗಿ ಉತ್ತಮವಾದ ಫಲಿತಾಂಶ ಕೂಡ ಬಂದು ಲಕ್ಷಾಂತರ ಮಕ್ಕಳ ಒಂದು ಲೈಫ್ ಕೂಡ ಸೆಟ್ಲ್ ಆಗಿದೆ. ಅದಕ್ಕೆ ಲಕ್ಷಾಂತರ ಮಕ್ಕಳ ಲೈಫ್ ಸೆಟ್ಲ್ ಆಗೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥದ್ದು ಸುದೀರ್ಘವಾಗಿ 25 ವರ್ಷ ನಿಮ್ಮ ಕಾಲೇಜುಗಳಿಗೆ ಏನೂ ತೊಂದರೆ ಆಗದ ರೀತಿಯಲ್ಲಿ ಕಾಲೇಜುಗಳನ್ನು ನಡೆಸ್ಕೊಂಡು ಬಂದಂಥ ಪರಿಸ್ಥಿತಿಯಲ್ಲಿ ಯಾರು ನಡೆಸ್ಕೊಟ್ರು ಅವರ ಲೈಫ್ ಸೆಟ್ಲ್ ಆಗಿಲ್ಲ ಅನ್ನೋ ವಿಚಾರವನ್ನು ನಾನು ಭಾಳಷ್ಟು ಸರಿ ಸದನದ ಒಳಗೆ ಮತ್ತು ಹೊರಗೆ ಚರ್ಚೆ ಮಾಡಿದೆ. ಈಗಲೂ ಕಾಲ ಮಿಂಚಿಲ್ಲ. ನೀವು 2 ಆದೇಶಗಳನ್ನು ಇಲ್ಲಿ ಕೊಟ್ಟರೆ ನಾನು ಸಂಪೂರ್ಣವಾಗಿ ವಿರೋಧ ಮಾಡಿದೆ. ಮೊನ್ನೆ ಒಂದು ಮೀಟಿಂಗ್ ಹೈಕೋರ್ಟು ಪರಿಗಣನೆಗೆ ತಗೊಂಡು UGC ನಾರ್ಮ್ಸ್ ಪ್ರಕಾರ ಕ್ವಾಲಿಫೈಡ್ ಯಾರಿದ್ದಾರೆ ಅವ್ರನ್ನ ನೀವು ತಗೊಳ್ಬೇಕು, ಇವ್ರನ್ನ ಕೈ ಬಿಡಬೇಕು. ಆಗಿದ್ದರೆ ಆಲ್ ದೀಸ್ ಡೇಸ್ ವಾಟ್ ಎವರ್ ದಿ ಎಜುಕೇಷನ್ ಯು ಆರ್ ಗಿವನ್ ಟು ಅವರ್ ಚಿಲ್ಡ್ರನ್, ಈಸ್ ಇಟ್ ನಾಟ್ ಎ ಕ್ವಾಲಿಟಿ ಆಫ್ ಎಜುಕೇಷನ್? ಮೂಲ ಪ್ರಶ್ನೆ is more important. Then how these children are passed out and how they are settled in different part of these things. That is, then these guest lectures, this man has served more than 24 years. Another 6 months he is going to be retired. Another 1 year he is going to be retired. That lady has served more than 14 years. Means whatever the education given, it is not a quality of education. All these days, how you have tolerated all these things? How you have given education for more than 75% of the education given in degree college, almost all government degree colleges. ಈಗ ನಿಮಗೆ ತಿಳಿತಾ ಅವರು ಕ್ವಾಲಿಫೈಡ್ ಅಲ್ಲ ಅಂತ. ಫಾರ್ ದಟ್ ರೀಸನ್ ವಾಟ್ ಎವರ್ ದಿ ಕೋರ್ಟ್ ಆರ್ಡರ್ ಈಸ್ ಹಿಯರ್, UGC ನಾರ್ಮ್ಸ್ ಈಸ್ ಹಿಯರ್, ಪರ್ಸೆಂಟೇಜ್ ಫಿಕ್ಸ್ ಮಾಡಿದೆ ಅಂತ ಹೇಳ್ತೀವಿ. ಲೆಟ್ ಫೈಟ್ ಫಾರ್ ದಿ ಪರ್ಸೆಂಟೇಜ್. ಆಲ್ರೆಡಿ ದಟ್ 2 courts in given the verdict. Definitely, as a lawyer, I am telling you, Supreme Court is not going to reject the lower court order. It is my view, personal. That's why I suggested our officers not to go for any SLP. SLP ಇಂದ ನಿಮಗೆ ನ್ಯಾಯ ಸಿಕ್ಕಲ್ಲ, 100 ಸಿಕ್ಕಲ್ಲ. ಅದು SLP ಕಳಿಸ್ತೀವಿ ಅಂತ ಹೇಳೋದು ಯಾಕೆ ಅಂದರೆ ನಿಮ್ಮನ್ನೊಂದು ಕಣ್ಣು ಓಡಿಸೋ ತಂತ್ರ, ಕಣ್ಣು ಓಡಿಸೋ. ಹಾಗಾಗಿ ಐ ಡೋಂಟ್ ಹ್ಯಾವ್ ಎನಿ ಬಿಲೀವ್ನೆಸ್ ಇನ್ SLP. ಹಾಗಾಗಿ ನಾವು ಇವತ್ತು ಸದನ ಇದೆ 3-4 ದಿನ, ಡೆಫಿನೆಟ್ಲಿ ವಿಲ್ ಫೈಟ್ ಫಾರ್ ದೀಸ್ ಥಿಂಗ್ಸ್. ಉಳಿದಿರ್ತಕ್ಕಂಥ 60,000 ಜನ ಮಕ್ಕಳಿಗೆ UGC ನಾರ್ಮ್ಸ್ ಪ್ರಕಾರ 20% ಅವರಿಗೆ ಫ್ರೆಷರ್ಸ್ಗೆ ತಗೋಬೇಕು ಅಂತಿದೆ, ತಗೊಳ್ಳಿ. ಇವ್ರಿಗೇನು ಕೊಡಬೇಕು ಅಂತಿದೆ ಕೊಡಿ. ಅವ್ರ ಸರ್ವೀಸನ್ನು ಮಿನಿಮಮ್ 10 ವರ್ಷ ಸರ್ವೀಸ್ ಮಾಡಿದಂಥವ್ರಿಗೆ ಯಾವ ರೀತಿ ನೀವು ಇಲ್ಲಿ ಪುರಸ್ಕಾರ ಕೊಡಬೇಕು ಮತ್ತು ಅವ್ರನ್ನ ಟಿಲ್ ದೇರ್ ರಿಟೈರ್ಮೆಂಟ್ ಉಳಿಸ್ಕೋಬೇಕು ಅನ್ನೋ ವಿಚಾರದಲ್ಲಿ ನೀವು ಸ್ವಲ್ಪ ಅವರಿಗೆ ಮಾನವೀಯತೆಯ ದೃಷ್ಟಿನೇ ಇರ್ಬೋದು, ಬಟ್ ಅವ್ರ ಸರ್ವೀಸಿಗೆ ಕೊಡ್ತಕ್ಕಂಥ ಬೆಲೆ ಇರ್ಬೋದು, ಮತ್ತು ಇಷ್ಟು ವರ್ಷ ಅವರು ಕೆಲಸ ಮಾಡಿದ್ದಕ್ಕೋಸ್ಕರ ನೀವು ಅವರಿಗೆ ಪುರಸ್ಕಾರ ಕೊಡಲೇಬೇಕು. ಡ್ಯೂಟಿ ಇದೆ, ಅದು ಮಾಡಿ ಅಂತ ಮಾನ್ಯ ಮಂತ್ರಿಗಳ ಹತ್ರ ಕೂಡ ಚರ್ಚೆ ಮಾಡಿದ್ವಿ. ಮತ್ತು ನಾವೆಲ್ಲ ಸದಸ್ಯರು, ನಾವೆಲ್ಲ ಶಾಸಕರುಗಳು 14 ಜನ ನಾವೇನಿದ್ವಿ, ಮತ್ತು ಒಂದು ಸಭೆ ಸೇರಿ ಈ ವಿಚಾರದಲ್ಲಿ ಅತಿಥಿ ಉಪನ್ಯಾಸಕರ ಸಮಸ್ಯೆಗೆ SLP ಹೋಗೋದು ಬಿಟ್ಟು ಇಲ್ಲಿಯೇ ನಮ್ಮ ಪರಿಹಾರದಲ್ಲಿ ರಾಜ್ಯ ಸರ್ಕಾರದ ಒಳಗಡೆ ನಾರ್ಮ್ಸಲ್ಲಿ UGC ನಾರ್ಮ್ಸಲ್ಲಿ ಯಾವ ರೀತಿ ಪರಿಹಾರ ಕಂಡುಕೊಳ್ಬೇಕು ಅನ್ನೋದಕ್ಕೆ ದಾರಿ ಇದೆ. ದಾರಿ ಇಲ್ಲಿದೆ ಹೇಳ್ತಾ ಇರಲಿಲ್ಲ, ಈ ದಾರಿಯನ್ನು ಮನಗಾಣಬೇಕು ಅಂತೇಳಿ
ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಇವರಿಗೆಲ್ಲ ಮನವೊಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ನಿಮ್ಮ ಹೋರಾಟದಲ್ಲಿ ಇಲ್ಲಿ ಏನು ಹೋರಾಟ ಮಾಡ್ತೀವಿ, ಎಷ್ಟು ಹೋರಾಟ ಮಾಡ್ತೀವಿ, ಬೀದಿನಲ್ಲಿ ಹೋರಾಟ ಮಾಡಿ ಎಲ್ಲ ಮಾಡ್ಕೊಂಬಂದಿದ್ದೀವಿ. ಅದೆಲ್ಲ ಮಾಡ್ಕೊಂಬಂದ್ರ ಫಲವಾಗಿ ಶಿವಮೊಗ್ಗದಲ್ಲೂ ಮಾಡಿದರು, ಎಲ್ಲ ಕಡೆ ಮಾಡಿದರು, ರಾಜ್ಯ ಮಟ್ಟದಲ್ಲಿ ಮಾಡಿದರು, ಎಲ್ಲ ಮಾಡಿದ್ರು ಕೂಡ ಈಗ ನಾನು ಯಾವಾಗಲೂ ಹೇಳಿದೆ ಈ ಮಾತು ಹೇಳಿರ್ತೀನಿ, ಯಾವಾಗಲೂ ಹೇಳಿದೆ, ಹಂತವಾಗಿ ನಿಮ್ಮನ್ನು ಕಟ್ ಮಾಡ್ತಾರೆ. ಅದೇ ಕೆಲಸ ಮಾಡ್ಕೊಂಬಂದಿದ್ರು. ಒಂದು ವರ್ಷ 3,000 ಜನ ತೆಗೆದರು, ಆಮೇಲೆ 2,000 ಜನ ತೆಗೆದರು, ಆಮೇಲೆ 4,000 ಜನ ತೆಗೆದರು. ನಿಮ್ಮ ಸ್ಟ್ರೆಂತ್ ಎಷ್ಟಿತ್ತು? 20,000 ಸ್ಟ್ರೆಂತ್ ಇತ್ತು.